ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಅಶ್ವಿನಿ. ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಕೇಳ್ತಾ ಇದ್ದೀರಾ ಗೃಹಲಕ್ಷ್ಮಿ ಅಮೌಂಟ್ ಬಗ್ಗೆ. ಫ್ರೆಂಡ್ಸ್, ನನ್ನ ಸ್ಟಡಿ ಸ್ಟುಡಿಯೋ ಚಾನಲಲ್ಲಿ ಎಲ್ಲರೂ ಮೆಸೇಜ್ ಹಾಕ್ತಾ ಇದ್ದೀರಾ, ಗೃಹಲಕ್ಷ್ಮಿ ಬಗ್ಗೆ ಅಪ್ಡೇಟ್ಸ್ ಕೊಡಿ, ಗೃಹಲಕ್ಷ್ಮಿ ಬಗ್ಗೆ ಅಪ್ಡೇಟ್ಸ್ ಕೊಡಿ ಅಂತ. ಆದರೆ ಫ್ರೆಂಡ್ಸ್, ನಾನು ಅಲ್ಲಿ ಯಾವುದೇ ಅಪ್ಡೇಟ್ಸ್ನ ಕೊಡ್ತಾ ಇಲ್ಲ. ಯಾಕಂದರೆ ಅದು ನನ್ನ ಪೂರ್ತಿಯಾಗಿ ಎಜುಕೇಷನಲ್ ಪರ್ಪಸ್ ಚಾನಲು. ಸೊ ಅದಕ್ಕಾಗಿ ನಾನು ಅಲ್ಲಿ ಈ ರೀತಿಯಾಗಿ ಹೊಸ ಹೊಸ ಅಪ್ಡೇಟ್ಸ್ಗಳನ್ನು ಕೊಡ್ತಾ ಇಲ್ಲ. ನೀವೆಲ್ಲ ಕೇಳ್ತಾ ಇದ್ದೀರಂತ ಅದಕ್ಕೆ ನಾನು ಹೊಸ ಚಾನಲ್ನ ಓಪನ್ ಮಾಡಿದ್ದೀನಿ. ಈ ಚಾನಲಲ್ಲಿ ನೀವು ಕೇಳಿರುವಂಥ ಹೊಸ ಹೊಸ ಅಪ್ಡೇಟ್ಸ್ಗಳ ಬಗ್ಗೆ ಹೇಳ್ಕೊಡ್ಬೇಕು ಅಂತ. ಅದಕ್ಕೆ ಫ್ರೆಂಡ್ಸ್, ಇವತ್ತಿನ ವಿಷಯ ಏನಂದರೆ, ಎಲ್ಲರೂ ಗೃಹಲಕ್ಷ್ಮಿ 19, 20, 21ನೇ ಕಂತಿನ ಬಗ್ಗೆ ಕೇಳ್ತಾ ಇದ್ದೀರಾ. ಹೌದು ಫ್ರೆಂಡ್ಸ್, ಈಗಾಗಲೇ 19ನೇ ಕಂತು ಅಂದರೆ ಗೃಹಲಕ್ಷ್ಮಿ 19ನೇ ಕಂತು ಈಗಾಗಲೇ ರಾಜ್ಯದ ಎಲ್ಲ 90% ಮಹಿಳೆಯರ ಖಾತೆಗೆ ಜಮಾ ಆಗಿದೆ. ಇನ್ನು ಉಳಿದ ಅಂದರೆ 20 ಮತ್ತು 20ನೇ ಕಂತಿನ ಬಗ್ಗೆ 21ನೇ ಕಂತಿನ ಬಗ್ಗೆ ಹೇಳೋದಾದರೆ ಫ್ರೆಂಡ್ಸ್, ಗೃಹಲಕ್ಷ್ಮಿ 20ನೇ ಕಂತು ಈಗ ಪ್ರೊಸೆಸ್ ನಡೀತಾ ಇದೆ. ಅಂದರೆ ರಾಜ್ಯದ ಕೆಲವು ಜಿಲ್ಲೆಗಳಿಗೆ ಈಗಾಗಲೇ ಗೃಹಲಕ್ಷ್ಮಿ 20ನೇ ಕಂತಿನ ಹಣ ಮಹಿಳೆಯರ ಖಾತೆಗೆ ಜಮೆ ಆಗಿದೆ. ಇನ್ನು ಉಳಿದ ಖಾತೆಗಳಿಗೆ ಉಳಿದ ಮಹಿಳೆಯರ ಖಾತೆಗಳಿಗೆ ಇನ್ನು 2-3 ದಿವಸದಲ್ಲಿ ಹಣ ಜಮಾ ಆಗುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಹಾಗೆ ನಾನು ನಿನ್ನೆ ಮಾಡಿರೋ ವಿಡಿಯೋದಲ್ಲಿ ಹೇಳಿದ್ದೆ, ಇನ್ನು ಉಳಿದ ಮಹಿಳೆಯರ ಖಾತೆಗಳಿಗೆ ಜಮೆ ಆಗುತ್ತೆ ಅಂತ. ಹಾಗೆ ಇವತ್ತೇ ಬಂದ ಸುದ್ದಿಯ ಪ್ರಕಾರ ಇವಾಗ 14 ಜಿಲ್ಲೆಗಳಿಗೆ ಅಂದರೆ ಗೃಹಲಕ್ಷ್ಮಿ 20ನೇ ಕಂತಿನ ಹಣ 14 ಜಿಲ್ಲೆಗಳಿಗೆ ಜಮೆ ಆಗಿದೆ. ಆ 14 ಜಿಲ್ಲೆಗಳ ಹೆಸರನ್ನ ನಾನು ಹೇಳ್ತೀನಿ. ಫ್ರೆಂಡ್ಸ್, ನಿಮ್ಮ ಜಿಲ್ಲೆಗಳಿಗೆ ಮಹಿಳೆಯರು ನಿಮ್ಮ ಜಿಲ್ಲೆಗಳಿಗೆ ಅಂದರೆ ನಿಮ್ಮ ಖಾತೆಗಳಿಗೆ ಹಣ ಬಂದಿಲ್ಲ ಅಂತ ಬೇಜಾರಾಗಬೇಡಿ. ಖಂಡಿತ ಹಣ ಬರುತ್ತೆ ಫ್ರೆಂಡ್ಸ್. ಇನ್ನೂ 2 ದಿವಸದಲ್ಲಿ ಎಲ್ಲ ಜಿಲ್ಲೆಗಳಿಗೆ ಹಣವನ್ನು ಅಂದರೆ ಮಹಿಳೆಯರ ಖಾತೆಗೆ ಹಣವನ್ನು ಜಮೆ ಮಾಡ್ತೀವಿ, ಅಂದರೆ 20ನೇ ಕಂತಿನ ಹಣವನ್ನು ಜಮೆ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಫ್ರೆಂಡ್ಸ್, ಇವಾಗ 20ನೇ ಕಂತು 14 ಜಿಲ್ಲೆಗಳಿಗೆ ಅಂದರೆ ಬೆಂಗಳೂರು, ಮಂಗಳೂರು, ದಾವಣಗೆರೆ, ಶಿವಮೊಗ್ಗ, ಚಿತ್ರದುರ್ಗ, ಈ ಕಡೆ ಗುಲ್ಬರ್ಗ ಅಂದರೆ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಿಗೆ ಹಣ ಈಗಾಗಲೇ ಮಹಿಳೆಯರ ಖಾತೆಗೆ ಜಮೆ ಆಗಿದೆ. ಫ್ರೆಂಡ್ಸ್, ಇನ್ನೊಂದು ಹೇಳಬೇಕಂದ್ರೆ ಕೇವಲ 20ನೇ ಕಂತಿನ ಹಣ ಮಾತ್ರ ಮಹಿಳೆಯರ ಖಾತೆಗೆ ಜಮಾ ಆಗಿರುವಂಥದ್ದು. ಈ ಬೇರೆ ಕಡೆ ಎಲ್ಲ ವಿಡಿಯೋಗಳಲ್ಲಿ ತಿಳಿಸಿರೋ ಹಾಗೆ 21ನೇ ಕಂತಿನ ಹಣ ಯಾವ ಮಹಿಳೆಯರ ಖಾತೆಗೂ ಜಮಾ ಆಗಿಲ್ಲ ಫ್ರೆಂಡ್ಸ್. ಯಾಕಂದರೆ ನಾನು ಸರಿಯಾಗಿ ಅಪ್ಡೇಟ್ಸ್ನ ತಿಳ್ಕೊಂಡು ಹೇಳ್ತಾ ಇದ್ದೀನಿ. 21ನೇ ಕಂತಿನ ಹಣ ಇನ್ನೂ ಯಾವ ಮಹಿಳೆಯರ ಖಾತೆಗೂ ಅಂದರೆ ಯಾವ ಜಿಲ್ಲೆಯ ಮಹಿಳೆಯರ ಖಾತೆಗೂ ಜಮೆ ಆಗಿಲ್ಲ. ಇನ್ನು 20ನೇ ಕಂತು ಹೇಳೋದಾದರೆ 14 ಜಿಲ್ಲೆಗಳಿಗೆ ಜಮೆ ಆಗಿದೆ. ಇನ್ನು ಇದೀಗ ಬಂದಿರೋ ಸುದ್ದಿ ಪ್ರಕಾರ ಇನ್ನು ಉಳಿದ ಮಹಿಳೆಯರ ಖಾತೆಗೆ ಅಂದರೆ ಉಳಿದ ಜಿಲ್ಲೆಗಳ ಮಹಿಳೆಯರ ಖಾತೆಗೆ ಇಂದು ಸಂಜೆ ಅಂದರೆ 8/5/2025 ಇವತ್ತಿನ ದಿನ ಸಂಜೆ 6:30 ಒಳಗಾಗಿ ಎಲ್ಲ ಜಿಲ್ಲೆಗಳ ಮಹಿಳೆಯರ ಖಾತೆಗೆ ಹಣ ಜಮೆ ಮಾಡುವುದಾಗಿ ಅಂದರೆ 20ನೇ ಕಂತಿನ ಹಣ ಜಮೆ ಮಾಡುವುದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಇನ್ನೂ ಹೇಳಬೇಕಂದ್ರೆ ಫ್ರೆಂಡ್ಸ್, 20ನೇ ಕಂತಿನ ಹಣ ಯಾರು ಬಂದಿಲ್ಲ ಅಂತ ಯೋಚನೆ ಮಾಡಬೇಡಿ. ಯಾರಿಗೆ ಬಂದಿಲ್ಲ ಅವರಿಗೆ ಇವತ್ತು ಸಂಜೆ 6:30 ಒಳಗಾಗಿ ಅವರ ಖಾತೆಗೆ ಹಣ ಜಮಾ ಆಗಿರುತ್ತೆ. 20ನೇ ಕಂತಿನ ಹಣ 2,000 ರೂಪಾಯಿ ಜಮೆ ಆಗಿರುತ್ತೆ. ಈ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಅಂದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು ಫ್ರೆಂಡ್ಸ್.